ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಹತ್ತಿ ಯಾದವನ ಬರ್ತ್ಡೇ ದಿನವೇ ಹಂತಕರಿಗೆ ಶಿಕ್ಷೆಯಾಗಿರುವಂತಹ ಕಥೆ. ಸಿದ್ಧಾರ್ಥ್ ಕೊಲೆ ಕೇಸ್ ವಿಚಾರ ಇದು. ಅಪರಾಧಿಗಳಿಗೀಗ ಜೀವಿತ ಶಿಕ್ಷೆಯಾಗಿದೆ. ಬೆಂಗಳೂರಿನ ಸಿಸಿಎಚ್ 59ನೇ ಕೋರ್ಟ್ನಿಂದ ಮಹತ್ವದ ತೀರ್ಪು. ಗಿರೀಶ್ ಮತ್ತು ಮಹೇಶ್ಗೆ ಜೀವಿತಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ನೀಡಲಾಗಿದೆ. ಕೊಲೆಯಾಗಿದ್ದಂತಹ ಸಿದ್ಧಾರ್ಥ್ನ ಜನ್ಮದಿನದಂದೇ ಆತನ ಕೊಲೆ ಮಾಡಿದಂತಹ ಅಪರಾಧಿಗಳಿಗೆ ಜೀವಿತಾವಧಿ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಲಾಗಿದೆ. ಅಕ್ಟೋಬರ್ 24ರಂದೇ ಜೀವಿತಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟ ಆಗಿರೋದು. 2018ರಲ್ಲಿ ನಡೆದಂತಹ ಕೊಲೆ ಇದು. ಪಾಟ್ನಾ ಮೂಲದ ಸಿದ್ಧಾರ್ಥ್ನ ಕೊಲೆಯಾಗಿತ್ತು. ಬರೀ ಬೈಕ್ ಟಚ್ ಆಯಿತು ಅನ್ನೋ ವಿಚಾರಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಸಿದ್ಧಾರ್ಥನನ್ನ ಕೊಲೆ ಮಾಡಿಬಿಟ್ಟಿದೆ. ಈಗ ಸಿದ್ಧಾರ್ಥ್ ಹಂತಕರಿಗೆ ಶಿಕ್ಷೆ ತೀರ್ಪು. ಕುಟುಂಬದವರು ಮನೆಗೆ ಲೈಟಿಂಗ್ ಹಾಕಿ ಸಂಭ್ರಮಿಸಿದ್ದಾರೆ. ಯಾಕಂದರೆ ಮನೆ ಮಗನನ್ನು ಕಳ್ಕೊಂಡಿದ್ದಾರೆ. ಆ ಕೊಲೆಗಡಕರಿಗೆ ಶಿಕ್ಷೆಯಾಗಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿತ್ತು. ಈಗ ಸಿದ್ಧಾರ್ಥ್ ತಂದೆ ಕೌಶಲ್ಯೇಂದ್ರ ಬೆಂಗಳೂರಿಗೆ ಬಂದು ತನಿಖೆ ನಡೆಸಿದಂತಹ ಪೊಲೀಸರಿಗೆ ಸಿಹಿ ಕೊಟ್ಟು ಧನ್ಯವಾದ ಕೂಡ ಹೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಮಾತನಾಡಿದ್ದಾರೆ ಮೃತನ ತಂದೆ ಕೌಶಲ್ಯೇಂದ್ರ ಪಾಂಡೆ. ನನ್ನ ಮಗನ ಸಾವಿಗೆ, ಆ ಸಾವಿನ ನೋವಿಗೆ ನ್ಯಾಯ ಸಿಕ್ಕಿದೆ ಅಂತ ತಿಳಿಸಿದ್ದಾರೆ. ಕೊಲೆಯಾದ ಸಿದ್ಧಾರ್ಥ್ ಜನ್ಮದಿನದಂದೇ ಆ ಕೊಲೆಗಡಕರಿಗೆ ಜೀವಾವಧಿ ಶಿಕ್ಷೆ ತೀರ್ಪು ಪ್ರಕಟ ಆಗಿದೆ. ಹೀಗಾಗಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸಿದ್ಧಾರ್ಥ್ ಮನೆಯಲ್ಲಿ ಫುಲ್ ಬೆಳಕು, ಲೈಟಿಂಗ್ ಹಾಕಿದ್ದಾರೆ. ಮನೆ ಮಗನನ್ನು ಕಳ್ಕೊಂಡಿದ್ದಾರೆ ನಿಜ, ಆದರೆ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ನ್ಯಾಯ ಸಿಕ್ಕಿದೆ ಎನ್ನುವಂತಹ ಒಂದು ಸಮಾಧಾನ, ಆ ನೋವಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ತಂದೆ ಕೂಡ ಮಾತನಾಡಿದ್ದಾರೆ. 2018ರಲ್ಲಿ ನಡೆದಂತಹ ಹತ್ಯೆ ಇದು. बहुत अच्छा रहा, कोई परेशानी नहीं हुआ. जितने सारे एक्यूज विटनेस थे उनको कोर्ट में विटनेस करवाए. फिर हमको कोई भी पैसा परेशानी खर्च यहाँ नहीं हुआ. बेंगलोर पुलिस का हम बहुत आभारी हैं, बहुत सहयोग किए. और सारे लोग और एडिशनल 59 कोर्ट में बेंगलोर में इसका जजमेंट हुआ. ये संजोग है कि 24 अक्टूबर को कन्विक्शन हुआ. उस दिन मेरे बेटा का बर्थडे था. 24 अक्टूबर को ही मेरे बेटा का जन्मदिन था. हैप्पी बर्थडे. उसी के दिन उसको न्याय मिला. और पुलिस का ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಹತ್ಯೆಯಾದಂತಹ ಹುಡುಗನ ಹುಟ್ಟುಹಬ್ಬದ ದಿನವೇ ಕನ್ವಿಕ್ಷನ್ ಆಗುತ್ತೆ ಅಂತಂದಾಗ ಅಫ್ಕೋರ್ಸ್ ಮನೆ ಮಗನನ್ನ ಕಳ್ಕೊಂಡ ನೋವಿರುತ್ತೆ, ಆದರೆ ಶಿಕ್ಷೆ ಆಯ್ತಲ್ಲ ಅನ್ನೋ ಸಮಾಧಾನ. ಈ ಘಟನೆ, ಈ ಹತ್ಯೆಗೆ ಸಂಬಂಧಪಟ್ಟಂತೆ ರೀಕಾಲ್ ಮಾಡೋದಾದ್ರೆ 2018ರಲ್ಲಿ ಏನಾಗಿತ್ತು ಅಂತ? ಪ್ರತಿಮಾ, ನಿಜಕ್ಕೂ ಕೂಡ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸಂತಸ ಪಟ್ಟಿರ್ತಕ್ಕಂಥದ್ದು. ಅಕ್ಟೋಬರ್ 24, 2018ರಲ್ಲಿ ಬೈಕ್ ಟಚ್ ಆಗಿರ್ತಕ್ಕಂಥ ಕ್ಷುಲ್ಲಕ ಕಾರಣಕ್ಕೆ ಮಹೇಶ್ ಹಾಗೂ ಗಿರೀಶ್ ಇಬ್ಬರು ಕೂಡ ದೊಣ್ಣೆಯಿಂದ ಹೊಡೆದು ಮರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿ ಸಾಫ್ಟ್ವೇರ್ ಉದ್ಯೋಗಿ ಆಗಿರ್ತಕ್ಕಂಥ ಸಿದ್ಧಾರ್ಥನ ಕೊಲೆ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸನ್ನು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂತಹ ಮೈಕೋಲೇಔಟ್ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಇಬ್ಬರು ವಿರುದ್ಧ ಕೂಡ ಚಾರ್ಜ್ ಶೀಟನ್ನು ದಾಖಲೆಯನ್ನು ಮಾಡಿದರು. ಕಳೆದ 7 ವರ್ಷಗಳಿಂದಲೂ ಕೂಡ ನ್ಯಾಯಕ್ಕಾಗಿ ಪರಿತಪಿಸಿರ್ತಕ್ಕಂಥ ಮೂಲತಃ ಬಿಹಾರದ ಪಾಟ್ನಾ ಮೂಲದವ ಈತ ಕೊಲೆಯಾಗಿದ್ದಂಥ ಸಿದ್ಧಾರ್ಥ್ ಏನು ಸಾಫ್ಟ್ವೇರ್ ಉದ್ಯೋಗಿ ಇದ್ದಾನೆ. ಈತನ ಕುಟುಂಬ ಮಮ್ಮಲ ಮರಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದಂಥ ಮೈಕೋಲೇಟ್ ಪೊಲೀಸರು ಆರೋಪಿಗಳ ಮೇಲೆ ಇರತಕ್ಕಂಥ ಆರೋಪವನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. 59 CCH 59ರ ಕೋರ್ಟ್ನಲ್ಲಿ ಈ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದ ವಾದ ಪ್ರತಿವಾದಗಳು ಕೂಡ ನಡೆದಿತ್ತು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಬ್ಬರಿಗೂ ಕೂಡ ಅವರು ಜೀವವಿರುವವರೆಗೂ ಕೂಡ ಜೀವಂತವಾಗಿ ಜೀವಾವಧಿ ಶಿಕ್ಷೆ ಜೈಲಿನಲ್ಲಿ ಕಳಬೇಕಾಗಿರ್ತಕ್ಕಂಥ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು. ಅಜೀವ ಪರ್ಯಂತ ಜೈಲಿನಲ್ಲಿರಬೇಕು. ಈ ಶಿಕ್ಷೆ ಪ್ರಕಟಗೊಂಡಂತ ಬಳಿಕ ಪಾಟ್ನಾದಲ್ಲಿರ್ತಕ್ಕಂಥ ಸಿದ್ಧಾರ್ಥನ ತಂದೆ ಕೌಶಲ್ಯೇಂದ್ರ ಇದ್ದಾರೆ. ಅವರು ಟಿವಿ9ಗೂ ಕೂಡ ಮಾತನಾಡಬೇಕಾದ್ರೆ ಹೇಳಿರ್ತಕ್ಕಂಥದ್ದು, ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿರ್ತಕ್ಕಂಥದ್ದು. ಕಳೆದ 7 ವರ್ಷಗಳಿಂದ ಯಾವುದೇ ರೀತಿಯ ಹಬ್ಬ ಸೇರಿದಂತೆ ಇತರ ಯಾವ ಸಂಭ್ರಮಾಚರಣೆಗಳು ಕೂಡ ಮಾಡದೇ ಇರತಕ್ಕಂಥ ಕುಟುಂಬ ಆ ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಫೋಟೋಗಳಲ್ಲಿ ಗಮನಿಸಬಹುದಾಗಿದೆ. ಮನೆಯನ್ನ ಪೂರ್ತಿ ಸಿಂಗರಿಸಿದೆ, ಅಂದ್ರೆ ಮನೆಗೆ ಕೂಡ ಲೈಟಿಂಗ್ ಅನ್ನ ಬಿಟ್ಟು ಅವರು ಮೊದಲಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಮನೆಯ ಮಗನನ್ನ
ಪ್ರಾಣನ ಏನು ಕಳೆದುಕೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಇಬ್ಬರಿಗೂ ಕೂಡ ಶಿಕ್ಷೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಹಾರದ ಪಾಟ್ನಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಪೊಲೀಸರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರತಿಮಾ, ಮತ್ತೊಂದು ವಿಶೇಷತೆ ಏನಂದ್ರೆ ಅಕ್ಟೋಬರ್ 24, 2018ರಲ್ಲಿ ಇದರ ಬರ್ತ್ಡೇಯನ್ನು ಸಂಭ್ರಮವನ್ನು ಪಟ್ಟಿದ್ರು ಕುಟುಂಬದವರು. ಇಂದು ಈ 2025 ಅಕ್ಟೋಬರ್ 24ರಂದು ಆರೋಪಿಗಳಿಬ್ಬರಿಗೂ ಕೂಡ ಶಿಕ್ಷೆ ಆಗಿರ್ತಕ್ಕಂಥದ್ದು. ತನ್ನ ಮಗನ ಹುಟ್ಟುಹಬ್ಬದ ದಿನವೇ ಶಿಕ್ಷೆ ಕೂಡ ಪ್ರಕಟ ಆಗಿರ್ತಕ್ಕಂಥದ್ದು ಆ ಪೋಷಕರ ಸಂತಸವನ್ನು ಕೂಡ ಇಮ್ಮಡಿಗೊಳಿಸಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.